This is a micellar water I have with me. Deconstruct ಅವರದು hydrating micellar water with the 1% allantoin, 0.5% panthenol and 0.5% beta glucan. ಇದರಲ್ಲಿ ಕೊಟ್ಟಿದ್ದಾರೆ ಹೈಡ್ರೇಟಿಂಗ್ ಮೈಸೆಲರ್ ವಾಟರ್ ಅಂತ. ನನಗೆ ಖಾಲಿ ಒಂದು ಮೈಸೆಲರ್ ವಾಟರ್ ಬೇಕಿತ್ತು. ನನ್ನ ಲಿಪ್ ಮೇಲೆ ನಾನು ಲಿಪ್ಸ್ಟಿಕ್ಗಳನ್ನು ಸ್ವಾಚ್ ಮಾಡ್ತಾ ಇರ್ತೇನೆ, ಮೇಕಪ್ ಅವಾಗ ಹಾಕ್ತಾ ಇರ್ತೇನೆ. ಸೊ ಮೈಸೆಲರ್ ವಾಟರ್ ಇಸ್ ಅ ಮೈಲ್ಡರ್ ಆ್ಯಂಡ್ ಎಫಿಷಿಯಂಟ್ ವೇ ಆಫ್ ರಿಮೂವಿಂಗ್ ಮೇಕಪ್ ಅಂತ ಹೇಳ್ಬಿಟ್ಟು ನಾನೊಂದು ಮೈಸೆಲರ್ ವಾಟರ್ ಹುಡುಕ್ತಿದ್ದೆ. ಯಾವಾಗಲೂ ನಾನು ಖರೀದಿಸೋದು ಗಾರ್ನಿಯರ್ ಅಥವಾ ಸಿಂಪಲ್ ಇದು ಮೈಸೆಲರ್ ವಾಟರ್. ಈ ಸರ್ತಿ ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ನಾನು ಡಿಕನ್ಸ್ಟ್ರಕ್ಟ್ ಅವರದ್ದು ಮೈಸೆಲರ್ ವಾಟರ್ ಅನ್ನ ತರಿಸಿದ್ದೀನಿ. ಫಸ್ಟ್ ಆಫ್ ಆಲ್ ಇದರ ಪ್ರೈಸ್ ಮತ್ತೆ ಕ್ವಾಂಟಿಟಿಗೆ ಬರೋಣ. ಇದು ನಿಮಗೆ 120 ml ಆಫ್ ಪ್ರಾಡಕ್ಟ್ ನಿಮಗೆ 249 ರುಪೀಸಿಗೆ ಸಿಗುತ್ತೆ ಅಂಡ್ ಆಸ್ ಲೋ ಆಸ್ 250 ರುಪೀಸಿಗೆಲ್ಲ ಇದು ನಿಮಗೆ ಡಿಸ್ಕೌಂಟ್ ಆಗ್ಬಿಟ್ಟು ಸಿಗುತ್ತೆ. ಮೈಸೆಲರ್ ವಾಟರ್ ಅಂದ್ರೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ ಆಯ್ತಾ. ಸೊ ಲೆಟ್ ಮಿ ಓಪನ್ ಇಟ್. ಈ ತರ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ನಿಮ್ಗೆ ಎಷ್ಟು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸುತ್ತೆ ಅಂಡ್ ಫುಲ್ ರಿಮ್ ವರೆಗೂ ಇದು ಫುಲ್ ಆಗಿದೆ ಆಯ್ತಾ. ಸಿಂಪಲ್ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿಂದ ಹೀಗೆ ನಾವು ನಮ್ಮ ಕಾಟನ್ ಮೇಲೆ ಹಾಕ್ಬಿಟ್ಟು ಆಮೇಲೆ ನಮ್ಮ ಮುಖದ ಮೇಲೆ ನಮ್ಮ ಮೇಕಪ್ ರಿಮೂವ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫ್ರೇಗ್ರೆನ್ಸ್. ದರ್ ಇಸ್ ನೋ ಫ್ರೇಗ್ರೆನ್ಸ್. ಇಟ್ ವರ್ಕ್ಸ್ ಫೈನ್. ಎಲ್ಲ ಮೈಸೆಲರ್ ವಾಟರ್ ಹಾಗೆ ಮೇಕಪ್ ರಿಮೂವ್ ಮಾಡುತ್ತೆ. ಈವನ್ ವಾಟರ್ ಪ್ರೂಫ್ ಮೇಕಪ್ ಕೂಡ ಸ್ವಲ್ಪ ಉಜ್ಜಿದ ಮೇಲೆ ಅದು ಚೆನ್ನಾಗಿ ಹೊರಟೋಗುತ್ತೆ ಆಯ್ತಾ. ಸೊ ದಟ್ ಇಸ್ ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಮೈಸೆಲರ್ ವಾಟರ್. ಗಾರ್ನಿಯರ್ ಮೈಸೆಲರ್ ವಾಟರ್ ತರಾನೇ ಇದ್ರದ್ದು ಫಂಕ್ಷನಾಲಿಟಿ ಕೂಡ ಇದೆ. ಅದಕ್ಕಿಂತ 1% ಜಾಸ್ತಿನೇ ಅಂತ ಹೇಳ್ಬೋದು. ಐ ಲೈಕ್ ದಿಸ್ ಬೆಟರ್ ದನ್ ಮೈ ಗಾರ್ನಿಯರ್ ಮೈಸೆಲರ್ ವಾಟರ್. ಯಾಕಂದ್ರೆ ಇದು ತುಂಬಾ ಎಫಿಷಿಯೆಂಟ್ಲಿ ನನ್ನ ಮೇಕಪ್ ಅನ್ನು ರಿಮೂವ್ ಮಾಡಿತ್ತು. ಈವನ್ ನನ್ನ ಲಿಪ್ಸ್ಟಿಕ್, ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ನಾನು ಹಾಕೊಳ್ಳೋದು ನಿಮ್ಗೆ ಗೊತ್ತಿದ್ರೆ, ನನ್ನ ಹತ್ರ ಮೋಸ್ಟ್ಲಿ ಇರೋದು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಅಂಡ್ ಯಾವುದು ಟ್ರಾನ್ಸ್ಫರ್ ಆಗಲ್ಲ ಆ ತರದ ಲಿಪ್ಸ್ಟಿಕ್. ನಾನು ಲಿಪ್ ಗ್ಲಾಸ್ ಅನ್ನೆಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಬಟ್ ನನ್ನ ಆ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಅನ್ನೇ ಇದು ತುಂಬಾ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಈವನ್ ನನ್ನ ವಾಟರ್ ಪ್ರೂಫ್ ಮಸ್ಕಾರಾಗಳನ್ನ ಎಷ್ಟು ಉಜ್ಜಿದ್ರು ಆ ಮೈಸೆಲರ್ ವಾಟರ್ ಅಲ್ಲಿ ವಾಟರ್ ಪ್ರೂಫ್ ಮಸ್ಕಾರವನ್ನು ತೆಗಿಲಿಕ್ಕೆ ಇಂಪಾಸಿಬಲ್. ಸ್ವಲ್ಪ ರೆಸಿಡ್ಯೂ ಉಳಿಯುತ್ತೆ. ಬಟ್ ಇದರಲ್ಲಿ ಹಾಗಲ್ಲ. ಇಟ್ ವೆಂಟ್ ಕಂಪ್ಲೀಟ್ಲಿ ಹೋಯ್ತು. ಹೌದು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಯ್ತು, ಬಟ್ ದಟ್ಸ್ ಓಕೆ. ಆದ್ರೂ ಇದು ನನ್ನ ವಾಟರ್ ಪ್ರೂಫ್ ಮಸ್ಕಾರವನ್ನ ಚೆನ್ನಾಗಿ ರಿಮೂವ್ ಮಾಡ್ತು. ನಾನು ಆಲ್ರೆಡಿ ಡಿಕನ್ಸ್ಟ್ರಕ್ಟ್ ಅವರದ್ದು ಒಂದು ಕ್ಲೆನ್ಸಿಂಗ್ ಬಾಮ್ ಅನ್ನ ನಾನು ಯೂಸ್ ಮಾಡಿದೆ. ಐ ಥಿಂಕ್ ಅದರ ಹೆಸರು ಏನಂದ್ರೆ ಡಿಕನ್ಸ್ಟ್ರಕ್ಟ್ ಕ್ಲೆನ್ಸಿಂಗ್ ಸೂದಿಂಗ್ ಬಾಮ್ ವಿತ್ 1% ಬೈಸಬಲಾಲ್ ಅಂಡ್ 1% ಓಟ್ಸ್ ಆಯಿಲ್ ಅಂತ. ಅದು ನನ್ನ ಮೇಕಪ್ ಅನ್ನು ಒಂಚೂರು ರಿಮೂವ್ ಮಾಡ್ತಿರ್ಲಿಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ನಾನು ಅದನ್ನ ಫಸ್ಟಿಗೆ ಟ್ರೈ ಮಾಡಿದಲ್ವಾ, ನಾನು ತುಂಬಾ ಸ್ಕೆಪ್ಟಿಕಲ್ ಇದೆ ಡಿಕನ್ಸ್ಟ್ರಕ್ಟ್ ಅವರಿಂದ ಇನ್ನೊಂದು ಮೇಕಪ್ ರಿಮೂವರ್ ತರಾನೇ ಒಂದು ಪ್ರಾಡಕ್ಟ್ ತರಿಸ್ಲಿಕ್ಕೆ. ಬಟ್ ಧೈರ್ಯ ಮಾಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನ ತರಿಸಿದ್ದೆ. ಅಂಡ್ ಟು ಮೈ ಸರ್ಪ್ರೈಸ್ ಇದು ಕಂಪ್ಲೀಟ್ಲಿ ಆಪೋಸಿಟ್. ದಿಸ್ ರಿಮೂವ್ಡ್ ಆಲ್ ಮೈ ಮೇಕಪ್. ಬಟ್ ಆ ಕ್ಲೆನ್ಸಿಂಗ್ ಸೂದಿಂಗ್ ಬಾಮ್ ಅಂತ ಇತ್ತಲ್ಲ, ಕ್ಲೆನ್ಸಿಂಗ್ ಬಾಮ್ ಇತ್ತಲ್ಲ, ಸೊ ದ್ಯಾಟ್ ಡಿಂಟ್ ಡೂ ಎನಿಥಿಂಗ್. ಮೊದಲು ಸ್ವಲ್ಪ ಓಕೆ ಅಂತಾನೆ ಪರ್ಫಾರ್ಮ್ ಮಾಡ್ತಿದ್ದು. ಬಟ್ ಈಗ ನನ್ನ ಲಿಪ್ಸ್ಟಿಕ್ ಕೂಡ ಹೋಗಲ್ಲ, ನನ್ನ ಮೇಕಪ್ ಕೂಡ ರಿಮೂವ್ ಮಾಡಲ್ಲ. ಅಂಡ್ ಕಣ್ಣು ಹತ್ರ ಅಂತೂ ಅದನ್ನು ತಕೊಂಡು ಹೋಗೋ ಹಾಗಿಲ್ಲ. ಕಣ್ಣು ತುಂಬಾ ಸ್ಟಿಂಗ್ ಮಾಡುತ್ತೆ, ತುಂಬಾ ಉರಿ ಬರ್ಸುತ್ತೆ. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ಐ ಲೈಕ್ ದಿಸ್ ಮೈಸೆಲರ್ ವಾಟರ್. ಐ ಥಿಂಕ್ ಇದು ಖಾಲಿ ಆದ್ರೆ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ರೀಪರ್ಚೇಸ್ ದ ಸೇಮ್ ಒನ್. ನಾನು ಗಾರ್ನಿಯರಿಗೆ ಹೋಗಲ್ಲ, ಯಾಕಂದ್ರೆ ದಿಸ್ ಪರ್ಫಾರ್ಮ್ಸ್ ಬೆಟರ್ ದನ್ ದಟ್. ಇದ್ರದ್ದು ಒಂದು ಕ್ಲೇಮ್ ಮಾತ್ರ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಕ್ಲೇಮ್ಸ್ ದಟ್ ದಿಸ್ ಇಸ್ ಅ ಹೈಡ್ರೇಟಿಂಗ್ ಮೈಸೆಲರ್ ವಾಟರ್. ಬಟ್ ಇಟ್ ಡಿಂಟ್ ಹೈಡ್ರೇಟ್ ಮೈ ಸ್ಕಿನ್. ಇದು ಇಂಟರ್ನ್ ನನ್ನ ಸ್ಕಿನ್ ತುಂಬಾ ಡ್ರೈ ಮಾಡಿಸ್ತು. ಐ ಡೋಂಟ್ ನೋ ಯಾಕೆ ಹೈಡ್ರೇಟಿಂಗ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇದೇನ್ ಮಾಡಿಸ್ತಿತ್ತು ಗೊತ್ತಾ, ನನ್ನ ಸ್ಕಿನ್ ಅನ್ನು ಡ್ರೈ ಸ್ಟಿಕ್ಕಿ ಆಗುತ್ತಲ್ಲ, ನಾಟ್ ಎಕ್ಸಾಕ್ಟ್ಲಿ ಹೈಡ್ರೇಟಿಂಗ್, ಡ್ರೈ ಆಗಿ ಸ್ವಲ್ಪ ಸ್ಟಿಕ್ಕಿ ಅನ್ಸುತ್ತಲ್ವಾ, ಅಂಟ್ ಅನ್ಸುತ್ತೆ. ಸೊ ಆ ಥರ ನನ್ನ ಸ್ಕಿನ್ ಅನ್ನು ಮಾಡ್ತು. ಸೊ ದಟ್ ಈಸ್ ಒನ್ ಥಿಂಗ್ ನನಗೆ ಇದ್ರದ್ದು ವಿಷಯದಲ್ಲಿ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಇಟ್ ಈಸ್ ಓಕೆ ಬಿಕಾಸ್ ನಾವು ಡಬಲ್ ಕ್ಲೆನ್ಸಿಂಗ್ ಮಾಡ್ತೀವಲ್ಲ. ಸೊ ಮೈಸೆಲರ್ ವಾಟರ್ ಅಂದ ನಾವು ಮೇಕಪ್ ರಿಮೂವ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಾನಂತೂ ಒಂದು ಫೇಸ್ ವಾಶ್ ಯೂಸ್ ಮಾಡಿ ನನ್ನ ಎಲ್ಲ ಮೇಕಪ್ ರೆಸಿಡ್ಯೂ ಉಳಿದದೇನು ಮೈಸೆಲರ್ ವಾಟರ್ ಇದೆ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಹಾಗಾಗಿ ನಂಗೇನು ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ ನೀವು ಡ್ರೈ ಸ್ಕಿನ್ ಅವ್ರಾಗಿದ್ರೆ ಸ್ವಲ್ಪ ಇದರಿಂದ ದೂರ ಇರಿ, ಯಾಕಂದ್ರೆ ಇದು ನಿಮ್ಮ ಸ್ಕಿನ್ ಅನ್ನು ಇನ್ನೂ ಜಾಸ್ತಿ ಡ್ರೈ ಮಾಡಿಸುತ್ತೆ, ಹೈಡ್ರೇಟಿಂಗ್ ಮಾಡಿಸಲ್ಲ. ಸೊ ಡ್ರೈ ಅಂಡ್ ಸ್ಟಿಕ್ಕಿ ಮಾಡಿಸುತ್ತೆ. ಫೈನಲಿ ಈ ಪ್ರೈಸಿಗೆ ಈ ಮೈಸೆಲರ್ ವಾಟರ್ ಈಸ್ ಜಸ್ಟಿಫೈಡ್ ಅಂತ ಹೇಳ್ಬೋದು. ಐ ಲೈಕ್ ದಿಸ್. ಐ ಆಮ್ ಗೋಯಿಂಗ್ ಟು ರೀಪರ್ಚೇಸ್. ಇದು ಖಾಲಿ ಆದ್ರೆ ನಾನು ಇದನ್ನೇ ರೀಪರ್ಚೇಸ್ ಮಾಡ್ತೀನಿ. ಗಾರ್ನಿಯರ್ ಮೈಸೆಲರ್ ವಾಟರ್ ಹಾಗೂ ಸಿಂಪಲ್ ಮೈಸೆಲರ್ ವಾಟರ್ ಅನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಅದಕ್ಕೆ ಟಕ್ಕರ್ ಕೊಡೋಷ್ಟು ಇದು ಎಫಿಷಿಯಂಟ್ ಇದೆ ಅಂತ ನನ್ಗೆ ಅನ್ಸುತ್ತೆ. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.